ಹಾಯ್ ಫ್ರೆಂಡ್ಸ್, ಅಟೆಂಡರ್ ಹುದ್ದೆಗಳ ನೇಮಕಾತಿಗೆ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡೋದು, ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲಾಖೆ ಹೆಸರು ಬಂದ್ಬಿಟ್ಟು ನವೋದಯ ವಿದ್ಯಾಲಯ ಸಮಿತಿಯಿಂದ ನಾನ್ ಟೀಚಿಂಗ್ ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ. ಯಾವ್ಯಾವ ಹುದ್ದೆಗಳು ಅಂದರೆ ಫೀಮೇಲ್ ಸ್ಟಾಫ್ ನರ್ಸು, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಆಡಿಟ್ ಅಸಿಸ್ಟೆಂಟ್, ಈ ರೀತಿ ಟೋಟಲ್ 1370ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಬಿಡುಗಡೆಯಾಗಿದೆ. ಸೊ ಈ ಯಾವ್ಯಾವ ರಿಕ್ರೂಟ್ಮೆಂಟು ಅಂದರೆ ಇದನ್ನು ನೀವು ನೋಡ್ಬೋದು. ಅಸಿಸ್ಟೆಂಟ್ ಫೀಮೇಲ್ ಸ್ಟಾಫ್ ನರ್ಸ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಆಡಿಟ್ ಅಸಿಸ್ಟೆಂಟ್, ಲೀಗಲ್ ಅಸಿಸ್ಟೆಂಟ್, ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ ಮತ್ತು ಸ್ಟೆನೋಗ್ರಾಫರ್, ಕಂಪ್ಯೂಟರ್ ಆಪರೇಟರ್. ಇದರಲ್ಲಿ ನಿಮಗೆ ಅಪ್ಲೈ ಮಾಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆ ಮತ್ತು ಅದಕ್ಕೆ ಬೇಕಾದ ಅರ್ಹತೆ ಇದೆ, ನೀವು ಅಪ್ಲೈ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಎಲ್ಲನೂ ನೀಟಾಗಿ ಏನೇನು ಇದಿರಬೇಕು, ಸ್ಯಾಲ್ರಿ ಎಷ್ಟು, ಅರ್ಹತೆ ಏನೇನೋ ಅದ್ರ ಬಗ್ಗೆ ತಿಳಿಸಿದ್ದೀನಿ. ಸೊ ಫೀಮೇಲ್ ಸ್ಟಾಫ್ ನರ್ಸು ಟೋಟಲ್ 151 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಟೋಟಲ್ 5 ಹುದ್ದೆಗಳು ಖಾಲಿ ಇದ್ದಾವೆ. ಆಡಿಟ್ ಅಸಿಸ್ಟೆಂಟ್ ಗ್ರೂಪ್ ಬಿ ಹುದ್ದೆ, ಅದು ಟೋಟಲ್ 12 ಹುದ್ದೆಗಳು ಖಾಲಿ ಇದ್ದಾವೆ. ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ 4 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಲೀಗಲ್ ಅಸಿಸ್ಟೆಂಟು 1 ಹುದ್ದೆ ಖಾಲಿ ಇದೆ. ಸ್ಟೆನೋಗ್ರಾಫರ್ ಹುದ್ದೆ 23 ಹುದ್ದೆಗಳು ಖಾಲಿ ಇದ್ದಾವೆ. ಕಂಪ್ಯೂಟರ್ ಆಪರೇಟರ್ ಹುದ್ದೆ 2 ಹುದ್ದೆ ಖಾಲಿ ಇದೆ. ಕ್ಯಾಟ್ರಿಂಗ್ ಸೂಪರ್ವೈಸರ್ 78 ಹುದ್ದೆಗಳು ಖಾಲಿ ಇದ್ದಾವೆ. ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ 21 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ 360 ಹುದ್ದೆಗಳು ಖಾಲಿ ಇದ್ದಾವೆ. ಎಲೆಕ್ಟ್ರಿಷಿಯನ್ ಕಮ್ ಪ್ಲಂಬರ್ 128 ಹುದ್ದೆಗಳು ಖಾಲಿ ಇದ್ದಾವೆ. ಲ್ಯಾಬ್ ಅಟೆಂಡೆಂಟ್ 161 ಹುದ್ದೆಗಳು ಖಾಲಿ ಇದ್ದಾವೆ. ಮೆಸ್ ಹೆಲ್ಪರ್ ಗ್ರೂಪ್ ಸಿ ಹುದ್ದೆ 442 ಹುದ್ದೆಗಳು ಖಾಲಿ ಇದ್ದಾವೆ. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ 19 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ನಾನು ಮುಖ್ಯವಾದ ಪಾಯಿಂಟ್ಸ್ಗಳನ್ನ ಹೈಲೈಟ್ ಮಾಡ್ಕೊಂಡು ಹೋಗಿದ್ದೀನಿ, ನೀವು ಅಷ್ಟು ನೋಡಿಕೊಂಡು ಸಾಕು, ಇದು ಪೂರ್ತಿ ಓದೋ ಅವಶ್ಯಕತೆ ಏನಿಲ್ಲ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿದರೆ ಫೀಮೇಲ್ ಸ್ಟಾಫ್ ನರ್ಸ್ಗೆ 44,900ರಿಂದ 1,42,200 ಪೇ ಸ್ಕೇಲ್ನ ನಿಗದಿಪಡಿಸಿದ್ದಾರೆ ಸ್ಯಾಲ್ರಿನ. ಸೊ ಇನಿಷಿಯಲ್ ಸ್ಯಾಲ್ರಿನ 44,900ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ ಟು 35 ವರ್ಷಗಳ ಕಾಲ ನೀವು ಅಪ್ಲೈ ಮಾಡೋಕ್ಕೆ 21 ವರ್ಷದಿಂದ 35 ವರ್ಷಗಳ ಕಾಲ ನಿಗದಿಪಡಿಸಿದ್ದಾರೆ. ಮತ್ತು SC/ST ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇದೆ. ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನೇ ಆಗಿರಬೇಕು ಅಂದರೆ BSc ನರ್ಸಿಂಗ್ ಕಂಪ್ಲೀಟ್ ಆಗಿರೋ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ನೆಕ್ಸ್ಟು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರು ಸ್ಯಾಲ್ರಿ 35,400ರಿಂದ 1,24,400. ಸೊ ನಿಮಗೆ ಡಿಗ್ರಿ ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರೋ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಆಡಿಟ್ ಅಸಿಸ್ಟೆಂಟ್ಗೆ 35,400ರಿಂದ 1,12,000. ಸೊ ನಿಮ್ಗೆ BCom ಕಂಪ್ಲೀಟ್ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ಗೆ 35,400ರಿಂದ 1,24,000, 32 ವರ್ಷದ ಒಳಗಿರಬೇಕು ಇದಕ್ಕೆ ಅಪ್ಲೈ ಮಾಡಿದ್ದಾರೆ. ಯಾವುದಾದ್ರು ಒಂದು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಲೀಗಲ್ ಅಸಿಸ್ಟೆಂಟ್ ಹುದ್ದೆಗೆ ನೀವು 35,400ರಿಂದ 1,12,400. ಸೊ ಡಿಗ್ರಿ ಇನ್ ಲಾ ಇಂದ ಒಂದು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂದರೆ LLB ಕಂಪ್ಲೀಟ್ ಆಗಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಸ್ಟೆನೋಗ್ರಾಫರ್ ಹುದ್ದೆಗೆ 25,500ರಿಂದ 81,100. ಏಜ್ ಲಿಮಿಟ್ 18ರಿಂದ 27 ವರ್ಷದ್ದು ಆ ರೇಂಜ್ ಒಳಗಡೆ ಇದೆ, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಕ್ವಾಲಿಫಿಕೇಷನ್ ನೀವು 12th ಪಾಸ್ ಆಗಿದ್ದರೆ ಸಾಕು. 12th ಪಾಸ್, 10th ಪಾಸ್, ಅದಕ್ಕೂ ಕೂಡ ಒಂದೊಂದು ಹುದ್ದೆ ನಿಗದಿಪಡಿಸಿದ್ದಾರೆ, ಪ್ಲಸ್ ಅದಕ್ಕೆ ಸ್ಯಾಲ್ರಿನೂ ಕೂಡ ನಿಗದಿಪಡಿಸಿದ್ದಾರೆ, ಅದನ್ನ ನಾನು ಮುಂದೆ ತಿಳಿಸಿದ್ದೀನಿ. ಸೊ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ 25,500ರಿಂದ 81,100. BCA BSc ಕಂಪ್ಲೀಟ್ ಆಗಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಕ್ಯಾಟರಿಂಗ್ ಸೂಪರ್ವೈಸರ್ 25,500ರಿಂದ 81,000. ಅಪ್ ಟು 35 ವರ್ಷದೊಳಗೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆಗಿದೆ ಸಾಕು. ಮತ್ತು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ 19,900ರಿಂದ 63,200. ಇನಿಷಿಯಲ್ ಸ್ಯಾಲ್ರಿ 19,900 ಸ್ಟಾರ್ಟ್ ಆಗುತ್ತೆ. ನೀವು 12th ಪಾಸ್ ಆಗಿದ್ರೆ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಇನ್ನೊಂದು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟು 19,900ರಿಂದ 63,100. ನೀವು 18ರಿಂದ 27 ವರ್ಷದೊಳಗಡೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. 12th ಪಾಸ್ ಆಗಿದ್ರೆ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಎಲೆಕ್ಟ್ರಿಷಿಯನ್ ಕಮ್ ಪ್ಲಂಬರ್ ನೀವು 10th ಪಾಸ್ ಆಗಿದ್ರೆ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. 19,900ರಿಂದ 63,200. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಇದಕ್ಕೆ ಕ್ವಾಲಿಫಿಕೇಷನ್ ಇನ್ನೂ ಕೂಡ ಕರೆಕ್ಟಾಗಿ ನಿಗದಿಪಡಿಸಿದ್ದಾರೆ. ಮತ್ತು ನಿಮ್ಮ ಸ್ಯಾಲ್ರಿ ಪೇ ಸ್ಕೇಲ್ ಕೂಡ ಕರೆಕ್ಟಾಗಿ ಮಂತ್ಲಿ ಸಿಗುತ್ತೆ. ಮತ್ತು ಬೇಗ ಇನ್ಕ್ರೀಸ್ ಕೂಡ ಆಗ್ತಾ ಹೋಗುತ್ತೆ. ಸೊ ಅಪ್ಲೈ ಮಾಡಿ. ಲ್ಯಾಬ್ ಅಟೆಂಡೆಂಟು 18,000ದಿಂದ 56,900. 10th ಪಾಸ್ ಆಗಿರೋ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮೆಸ್ ಹೆಲ್ಪರು 18,000ದಿಂದ 56,000. ನಿಮ್ಮ 10th ಪಾಸ್ ಆಗಿರೋ ಅಪ್ಲೈ ಮಾಡೋದು. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ನಿಮಗೆ 10th ಪಾಸ್ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ.
ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ನಿಮ್ಗೆ SC STಗಳಾಗಿದ್ದರೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ನೀಡಿದರೆ, ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಆಗಿದ್ದರೆ 3 ವರ್ಷ, ಅಂದರೆ OBC ಅವರಿಗೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆನ ನಿಗದಿಪಡಿಸಿದ್ದಾರೆ. ಪರ್ಸನ್ ವಿತ್ ಡಿಸಬಿಲಿಟಿ SC ST ವಿತ್ ಡಿಸಬಿಲಿಟಿ ಆಗಿ ನೀವು 15 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ನೀಡಿದರೆ, OBC ವಿತ್ ಡಿಸಬಿಲಿಟಿ 13 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ನಿಗದಿಪಡಿಸಿದ್ದಾರೆ, ಮತ್ತು ಜನರಲ್ ಆಗಿದ್ರೆ 10 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ನಿಗದಿಪಡಿಸಿದ್ದಾರೆ. ಇವಕ್ಕೆಲ್ಲದಕ್ಕೂ ಸೆಲೆಕ್ಷನ್ ಆಗೋದು ಕಾಂಪಿಟೇಟಿವ್ ಎಕ್ಸಾಮಿಂದ. ಮತ್ತು ಸೆಂಟರ್ಸು ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಬೆಂಗಳೂರು, ಧಾರವಾಡ, ಮೈಸೂರು, ಗುಲ್ಬರ್ಗ, ಮತ್ತು ಮಂಗಳೂರು ಮತ್ತು ಬೆಳಗಾವಿ. ಈ ಎಷ್ಟು ಸೆಂಟರ್ಗಳು ನಿಮ್ಗೆ ಯಾವ್ದು ಹತ್ತಿರ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅದಕ್ಕೆ ಅಪ್ಲೈ ಮಾಡಬೇಕಾಗಿರುತ್ತೆ. ಮತ್ತು ಮುಂದೆ ಇಂಪಾರ್ಟೆಂಟ್ ಏನಂದರೆ ಕ್ವಶನ್ಸು. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 3 ಇದರಲ್ಲಿ ನಿಗದಿಪಡಿಸಿದ್ದಾರೆ. ಫಸ್ಟು ಕ್ವಶನ್ಸ್ ಮಾರ್ಕ್ಸ್ 15 ಮಾರ್ಕ್ಸ್ ಮತ್ತು 20 ಮಾರ್ಕ್ಸ್ಗೆ 2.5 ಗಂಟೆ ಕಾಲಾವಕಾಶ ನೀಡಿರ್ತಾರೆ. ಅಷ್ಟೊತ್ತಿಗೆ ನೀವು ಬರೆದು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಎಲ್ಲದ್ರದ್ದು ಏನೇನು ಸಿಲೆಬಸ್ ಇದೆ ಅದನ್ನ ನಾನು ಕೊಟ್ಟಿದ್ದೀನಿ. ನೀವು ಅದು ಸ್ಕ್ರೀನ್ಶಾಟ್ ತೊಗೋಬೇಕಾಗುತ್ತೆ. ಇದು ಆಡಿಟ್ ಅಸಿಸ್ಟೆಂಟ್ಗೆ ಇದು, ಮತ್ತು ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ಗೆ ಇದು. ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮ್ಗೆ ಯಾವುದು ಅಪ್ಲೈ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅದಕ್ಕೆ. ಮತ್ತು ಲೀಗಲ್ ಅಸಿಸ್ಟೆಂಟ್ಗೆ ಇದು, ಮತ್ತು ಸ್ಟೇಜ್ 2 ಇಂಟರ್ವ್ಯೂ, ಮತ್ತು ಸ್ಟೆನೋಗ್ರಾಫರ್ ಹುದ್ದೆಗೆ ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗಿರುತ್ತೆ. ಇದು ಸಿಲೆಬಸ್ ಆಗಿರುತ್ತೆ. ಮತ್ತು ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ, ಮತ್ತು ಇದು ಕ್ಯಾಟ್ರಿಂಗ್ ಸೂಪರ್ವೈಸರ್ ಹುದ್ದೆಗೆ, ಈ ರೀತಿ ಎಲ್ಲ ಹುದ್ದೆಗೂ ಕೊಟ್ಟಿದ್ದೀನಿ. ಸೊ ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ನೋಟಿಫಿಕೇಷನ್ ಒಂದು ಸತಿ ಕ್ಲಿಯರಾಗಿ ಓದ್ಬಿಟ್ಟು ನಂತರ ಅಪ್ಲೈ ಮಾಡಿ. ಇಲ್ಲಿ ಅರ್ಜಿ ಶುಲ್ಕ ನೋಡಿದರೆ ಫೀಮೇಲ್ ಸ್ಟಾಫ್ ನರ್ಸ್ಗೆ 1000 ನಿಗದಿಪಡಿಸಿದ್ದಾರೆ, ಮತ್ತು ಪ್ರೊಸೆಸಿಂಗ್ ಫೀಸ್ 500, ಟೋಟಲ್ 1500 ನಿಗದಿಪಡಿಸಿದ್ದಾರೆ. ಅಂದರೆ ಜನರಲ್ ಮೆರಿಟ್ ಮತ್ತು OBC ಅಭ್ಯರ್ಥಿಗಳಿಗೆ, SC ST ಅಭ್ಯರ್ಥಿಗಳಿಗೆ 500 ರೂಪಾಯಿ ನಿಗದಿಪಡಿಸಿದ್ದಾರೆ. ಮತ್ತು ಇನ್ನು ಬಾಕಿ ಎಲ್ಲ ಹುದ್ದೆಗಳಿಗೂ 1000 ರೂಪಾಯಿ ಅರ್ಜಿ ಶುಲ್ಕ ನಿಗದಿಪಡಿಸಿದ್ದಾರೆ. SC ST ಅಭ್ಯರ್ಥಿಗಳಿಗೆ 500 ರೂಪಾಯಿ ನಿಗದಿಪಡಿಸಿದ್ದಾರೆ. ಸೊ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಇದರಲ್ಲಿ 1/4 ಮಾರ್ಕ್ಸ್ ಕಟ್ ಆಯ್ತಾ ಹೋಗುತ್ತೆ. ಸೊ ನೀವು ಅಂದಾಜಲ್ಲೆಲ್ಲ ಹಾಕೋಕ್ಕಾಗಲ್ಲ. ಮತ್ತು ಕ್ಯಾಂಡಿಡೇಟ್ಸ್ ಲೇಬಲ್ ಫಾರ್ ರಿಜೆಕ್ಟೆಡ್, ಏನಾರು ನೀವು ಅಪ್ಲೈ ಮಾಡಬೇಕಾದ್ರೆ ಅಪ್ಲಿಕೇಶನ್ ಏನಾರು ತಪ್ಪೇನಾರು ಹೊಡೆದಿದ್ದೀರಿ ಅದು ಮತ್ತೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅಪ್ಲೈ ಮಾಡೋಕ್ಕೆ ವೆಬ್ಸೈಟ್ www.navodaya.gov.in ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಇದರದ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೋಡ್ಬಿಟ್ಟು ಅಪ್ಲೈ ಮಾಡಿ. ಸೊ ಇಲ್ಲಿ ಸರ್ಟಿಫಿಕೇಟ್ಸ್ ಕೂಡ ಇದೆ, ನಿಮಗೆ ಯಾವುದು ಅಪ್ಲೈ ಆಗುತ್ತೆ, ಎಕ್ಸ್ ಸರ್ವಿಸ್ ಮ್ಯಾನ್ ಯಾವ್ದಾರು ಅಪ್ಲೈ ಆಗುತ್ತೆ ಅಂದರೆ ಅದ್ರ ಮೇಲೆ ನೀವು ಆಧಾರದ ಮೇಲೆ ನೀವು ಹಾಕಬೇಕಾಗಿರುತ್ತೆ. ಸೊ ಎಲ್ಲ ನಾನು ನೋಟಿಫಿಕೇಷನ್ ಲಿಂಕಲ್ಲೇ ಕೊಟ್ಟಿರ್ತೀನಿ. ಸೊ ಅಪ್ಲೈ ಮಾಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.